ಅವಾಗಿದ್ದು ಜೀವನನೇ ಬೇರೆ. ಕಾಲದಲ್ಲಿ ದುಡ್ಡಿಗೆ ಮೋಸ ಮಾಡದೆ ಇರೋರೇ ಯಾರು ಇಲ್ಲ. ಎಲ್ಲರೂ ಮೋಸ ಮಾಡೋರೆ ದುಡ್ಡಿಗೋಸ್ಕರ. ಏನೋ ಬೆಳಿತಾ ಇರ್ತೀಯ ಅನ್ನೋ ಕಾಲ್ ಹಿಡ್ದು ಇಳಿಯೋರು ಬಹಳ ಜನ ಇರ್ತಾರೆ. ನಿನ್ನ ಸ್ನೇಹಿತರಲ್ಲೇ ಇರ್ತಾರೆ. ತಾತನ ಜೀವನ 70 ವರ್ಷದ ಜೀವನ ಬೇರೆ 10 ನಿಮಿಷದ ವಿಡಿಯೋದಲ್ಲಿ ಹೇಳಿದ್ದಾರೆ. ಅವ್ರ ಬಿಸ್ನೆಸ್ ಏನಾಯ್ತು, ಅವ್ರ ಸ್ಟೋರಿ ಏನು, ಅವ್ರ ಲೈಫ್ ಹೆಂಗಿತ್ತು, ಸಂಬಂಧಿಕರು ಯಾವ ತರ ಬಂದ್ರು, ಯಾವ ಕಷ್ಟದಲ್ಲಿ ಹೆಂಗಿದ್ರು, ದುಡ್ಡಿದ್ದವ್ರು ಯಾವ ತರ ಇದ್ರು, ಪ್ರತಿಯೊಂದು ವಿಷಯನೂ ಹೇಳಿದ್ದಾರೆ. ಸೊ ಇದು ನಾವು ತಿಳ್ಕೊಬೇಕಾಗಿರೋ ವಿಷಯ. ಯಾಕಂದ್ರೆ ನಾವ್ ಇನ್ನ ಇವತ್ತ ಬೆಳೀತಾ ಇರೋರು. ಅವ್ರು ಆಲ್ರೆಡಿ ಬೆಳೆದಿ 70 ವರ್ಷ ವಯಸ್ಸಾಗಿ ಅನುಭವದಿಂದ ಹೇಳ್ತಿದ್ದಾರೆ. ಈ ಮಾತನ್ನ ಅಷ್ಟು ಶುಭವಾಗಿ ಎತ್ತವರು ಸೀರಿಯಸ್ ಆಗಿ ತಗೊಂಡು ನಮ್ಮ ಕೆಲಸ ನಾವು ಮಾಡ್ಲಿ ಅಂತ ಎಲ್ಲಾರು ಮುಂದೆ ಬನ್ನಿ. ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡ್ಕೊ ಹೋಗ್ತಾ ಇರಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ತಾತ? ನಾಗರಾಜಪ್ಪ ಅಂತ. ಏನ್ ಮಾಡ್ತಿದ್ದೀರಾ ತಾತ? ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಕಾರ್ ಪಾರ್ಕಿಂಗ್ ಕೆಲಸ ಮಾಡ್ತಿದ್ದೀರಾ? ತಾತ ಏನಿಲ್ಲ, ನನ್ ಕ್ವಶನ್ ಏನಂದ್ರೆ, ನಿಮ್ಗೆ ಎಷ್ಟು ವರ್ಷ ತಾತ ಇವಾಗ? 70 ವರ್ಷ. 70 ವರ್ಷದಲ್ಲಿ ಎಷ್ಟೋ ವಿಷಯಗಳು ತಲ್ಲಿ ಕಷ್ಟಗಳು ಸುಖಗಳು ಅನುಭವಿಸ್ಕೊಂಡು ಬಂದಿದ್ದೀರಾ. ಹೌದು. ಸೊ ಆ ವಿಷಯದಲ್ಲಿ ಯಾವ ವಿಷಯ ನಿಮ್ಗೆ ತುಂಬಾ ಭಯ ಆಯ್ತು, ಯಾವ ವಿಷಯಕ್ಕೆ ನಿಮ್ಗೆ ತುಂಬಾ ಭಯ ಪಟ್ರಿ ತಾತ? ಅಂದ್ರೆ ಹಿಂದೆ ಎಲ್ಲ ನಾನು ಬಿಸ್ನೆಸ್ ಮಾಡ್ತಿದ್ದೆ. ಸರಿ. ದೊಡ್ಡ ಅದರಲ್ಲಿ ಒಂದು 12 ಲಕ್ಷ ಲಾಸ್ ಆಯ್ತು. ಹೊರಗಡೆ ಐಟಮ್ ಕ್ರೆಡಿಟ್ ಕೊಡ್ತಿದ್ವಿ. ಅವರೆಲ್ಲ 4 ಆಣೆ ಮೇಲೆ ತೀರ್ಮಾನ ಮಾಡಿದ್ರು. ನಾವ್ ಮಾತ್ರ ಯಾರ್ದೋ ₹1 ತಿನ್ಬಾರ್ದು ಅಂದು ಸರಿ ಜಮೀನ್ ಮಾಡ್ಬಿಟ್ಟು ಅವ್ರಿಗೆ ಕೊಟ್ಟಿವಿ. ಕೊಟ್ಬಿಟ್ಟು ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ತಾತ ನೀನು? ನಾವು ಹಿಂದೆ ಪ್ಯಾಡಿ ಬಿಸ್ನೆಸ್ ಮಾಡ್ತಿದ್ದೆ. ಏನ್ ಬಿಸ್ನೆಸ್ ಅದು? ಪ್ಯಾಡಿ ಅಂದ್ರೆ ಭತ್ತ, ಅಕ್ಕಿ, ರೈಸ್. ಆಮೇಲೆ ಕಿರಾಣಿ ಒಂದು 15 ವರ್ಷ ಕಿರಾಣಿ ಅಂಗಡಿ ಮಾಡಿದ್ವಿ. ಆಮೇಲೆ ಮತ್ತೊಂದು 15 ವರ್ಷ ಅದೇ ಪ್ಯಾಡಿ ಬಿಸ್ನೆಸ್ ಮಾಡಿದ್ವಿ. ಮಾಡ್ಕೊಂತ ಬಂದ್ವಿ. ಲಾಸ್ಟಿಗೆ ಎಲ್ಲ ನಮ್ ತಮ್ಮನ ಒಬ್ಬನ ಅವನೇನೋ ಅವನ್ ಮದ್ವೆಗೆ ಅಂತಂದು ಅವನಿಗೆ 1-2 ಎಕರೆ ಜಮೀನ್ ಮಾಡಿಕೊಟ್ಟೆ. ಅಲ್ಲಿಗೆ ನಮಗೆ ಏನು ಇಲ್ದಂಗ ಆಯ್ತು. ಈಗ ಇಲ್ಲೇ KR ಪುರಂದಲ್ಲಿ ಇದಾನ ಅವನು. 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಕೊಂಡ್ ಆರಾಮಾಗ ಅದಾರೆ. ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಮನೆಯಾಗ ಯಜಮಾನ್ರು ಎಲ್ಲ 2-3 ಸಾಯವರೆಗೂ ಅವ್ರದ್ದೆಲ್ಲ ವ್ಯವಸ್ಥೆ ಮಾಡಿ ತಿಥಿ ಮಾಡಿ ಎಲ್ಲ ಮುಗಿಸಿದ್ವಿ. ಕೊನೆಗೆ ಪರಿಸ್ಥಿತಿ ಸರಿ ಇಲ್ದಾಗ ನೀವು ಬಿಸ್ನೆಸ್ ಮಾಡಿದಾಗ ಲಾಸ್ ಆಗೋದ್ರಾ? ಎಲ್ಲ ಕೂಡ ಮಾಡಿದ್ದ ನೀನೇ ಮಾಡಿದ್ದ? ಇಲ್ಲ, ಅವ್ರೇನು ಯಾರು ಇಲ್ಲ. ಹೊರಗಡೆಯಿಂದ ಮುಂಚಿಂದಲೂ ಅವರು ಹೊರಗಡೆ ಇದಾರೆ. ಅಲ್ಲೇನು ಯಾರು ದುಡ್ಡು ಕೊಟ್ಟಿರ್ಲಿಲ್ಲ ನನಗೆ. ಫಸ್ಟ್ ಕಿರಾಣಿ ಅಂಗಡಿ ಮಾಡಿದಾಗ ಅದ್ರಾಗ ದುಡ್ಡು ಸೇವ್ ಮಾಡಿದ್ರಾಗ ಇದನ್ನ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಆ ಕಡೆ ಹುಬ್ಳಿ ಧಾರವಾಡ ಕಡೆ ಇಲ್ಲಿ ಬೆಂಗಳೂರು ಎಲ್ಲ ಲೋಡ್ ಗಂಟ್ಲೆ ಕೊಡ್ತಿದ್ವಿ. ಅದು ಏನಾಯ್ತು ಅಂದ್ರೆ ಕ್ರೆಡಿಟ್ ಕೊಡ್ತಿದ್ವಿ. ನಾವು ಅಲ್ಲಿ ಕ್ರೆಡಿಟ್ ತಗೊಂತಿದ್ವಲ್ಲ, ಕ್ರೆಡಿಟ್ ಕೊಡ್ತಿದ್ವಿ. ಅವಾಗ ಎಲ್ಲ ಒಂದ್ ಸ್ವಲ್ಪ ಲಾಸ್ ಆಯ್ತು. ಇವನು ನಮ್ಮನು ಜಮೀನಿಂದ ನನ್ನ ಹೆಸರನ್ನೇ ಕಳೆದ. ಅವನಿಗೆ ಮದ್ವೆ ಮಾಡಕ್ಕೋಸ್ಕರ ಅವನ ಹೆಸರೇ ಮಾಡಿಕೊಟ್ಟೆ. ಮದುವೆ ಮಾಡಕ್ಕೋಸ್ಕರ 2 ಎಕರೆ ಜಮೀನ್ ಇದೆ ಅಂತ ಅವನಿಗೆ. ಅದು ಜಮೀನು ನಾವು ತಗೊಂಡಿದ್ದು ಕಿರಾಣಿ ಬಿಸ್ನೆಸ್ ಮಾಡಿದಾಗ ತಗೊಂಡಿದ್ದು, ಸಂಪಾದಿಸಿ ತಗೊಂಡಿದ್ದು. ಹೌದು. ಸರಿ. ಅವರು 30-40 ವರ್ಷದಿಂದಲೂ ಇಲ್ಲೇ ಇರೋದು ಬೆಂಗಳೂರಾಗ. ಅವರು ತಮ್ಮೊಬ್ಬನು ಅಣ್ಣೊಬ್ಬನು ಮೈಸೂರಲ್ಲಿ. ಸೊ ಹಂಗೆ ನೀವು ಬಿಸ್ನೆಸ್ ಮಾಡಿ ಲಾಸ್ ಆಗಿ ಇವಾಗ ಕಾರ್ ಪಾರ್ಕಿಂಗ್ ಜಾಬ್ ಮಾಡ್ತಿದ್ದೀರಾ. ನಮ್ಮ ಇದ್ರೊಳಗೆ ನಾವಂತೂ ಯಾವ್ದು ಲಾಸು ಅನ್ನೋ ಪ್ರಶ್ನೆ ಇಲ್ಲ. ಮನೆಯವ್ರ ಕಡೆಯಿಂದ ಎಲ್ಲ ಇದಾಯ್ತು ಅಷ್ಟೇ. ಸರಿ. ನಾವಂತೂ ಎದಕ್ಕೂ ಖರ್ಚು ಮಾಡ್ತಿರ್ಲಿಲ್ಲ. ಸರಿ, ಇವಾಗ ನೀವು ಆಲ್ರೆಡಿ ಬಿಸ್ನೆಸ್ ಮಾಡಿದೀನಿ ಅಂತೀರಲ್ಲ, ಇದ್ರ ನಮ್ಮ ಯೂತ್ಸ್ ಏನೋ ಬಿಸ್ನೆಸ್ ಮಾಡ್ಬೇಕಂದ್ರೆ ಏನ್ ಸಲಹೆ ಹೇಳ್ತಿರ್ತಾತ ಅವ್ರಿಗೆ? ಇಲ್ಲ, ಮಾಡ್ಬೇಕು ಎಲ್ಲ. ಒಟ್ಟು ಏನಪ್ಪಾ ಕ್ಯಾಶ್ ಬಿಸ್ನೆಸ್ ಮಾಡ್ಬೇಕು, ಕ್ರೆಡಿಟ್ ಬಿಸ್ನೆಸ್ ಮಾಡಬಾರ್ದು.
ಏನ್ ಮಾಡಿದ್ರೇನು ಕ್ಯಾಶ್ ಬಿಸ್ನೆಸ್ ಮಾಡ್ಬೇಕು, ಬಿಸ್ನೆಸ್ ಮಾಡಬಾರ್ದು. ಏನಕತ್ತೆ ಅಂದ್ರೆ ಯಾವನವನು ಕ್ರೆಡಿಟ್ ತಗೊಂಡಿರ್ತಾನಲ್ಲ ನಡೆಯೋ ತನಕ ಚೆನ್ನಾಗಿರುತ್ತೆ. ಆಮೇಲೆ ಅವನು ಯಾವನ ಮಜಾ ಮಾಡಿ ನಮ್ಮ ಹತ್ರ ಕ್ರೆಡಿಟ್ ತಗೊಂಡ ಅವನು ಮಜಾ ಉಡಾಯಿಸಿ ನಮಗೆ ಟೋಪಿ ಹಾಕ್ತಾನೆ. ಅವಾಗ ನಾವು ಜನಗಳಿಗೆ ಕೊಡೋ ದುಡ್ಡಿಗೆ ನಾವು ಕೊಡೋಕ್ ಆಗಿರ್ತತಲ್ಲ ಬಿಸ್ನೆಸ್ ಟರ್ನ್ ಓವರ್ನಾಗ, ಅವಾಗ ಎಲ್ಲ ಲಾಸ್ ಅನ್ಭವಿಸ್ಬೇಕಾಗತ್ತೆ. ಸೊ ನಮ್ಮಂತ ಯೂತ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಕ್ಯಾಶ್ ಅಂಡ್ ಕ್ಯಾರಿ ಬಿಸ್ನೆಸ್ ಮಾಡಿ. ಪ್ರತಿಯೊಂದು ಬಿಸ್ನೆಸ್ ಮಾಡ್ಬೋದ್ರಿ, ಯಾವ್ದ್ರಲ್ಲಾದ್ರೂ ಸಂಪಾದನೆ ಮಾಡ್ಬೋದು. ಸಣ್ಣ ಬಿಸ್ನೆಸ್ ಗಳಾಗ ಸಖತ್ ಲಾಭ ಐತೆ, ಆದ್ರೆ ಶ್ರಮ ವಹಿಸಿ ಮಾಡ್ಬೇಕು. ಅಂದ್ರೆ ಮನಸ್ಸು ಯಾವಾಗ್ಲೂ ಜೇಬ್ನಲ್ಲಿ ದುಡ್ಡು ಬಂದ ತಕ್ಷಣ ಆ ಕಡೆ ಈ ಕಡೆ ಅದನ್ನ ಫಾಲ್ ಮಾಡಬಾರ್ದು, ಸೇಫ್ ಆಗಿ ಮಾಡ್ಬೇಕು. ಫಸ್ಟ್ ಅದನ್ನು ಉಳಿಸಿ ಬೆಳೆಸಿ ಅಂತ ಹೋಗ್ಬೇಕು. ಒಂದು ಯಾವ್ದೇ ಬಿಸ್ನೆಸ್ ಮಾಡೋದಾದ್ರೂ ದೊಡ್ಡ ಒಂದೇ ಸರಿ ಅಮೌಂಟ್ಗೆ ದೊಡ್ಡದಾಗಿ ಮಾಡಕ್ ಹೋಗ್ಬಾರ್ದು. ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಒಂದೇ ಸತಿ ಹೋದ್ರೆ ಅವನು ಲಾಸ್ ಅನುಭವಿಸಕ್ಕಾಗುತ್ತೆ. ಯಾಕಂದ್ರೆ ಗೊತ್ತಿರಲ್ಲ ಅವ್ನ್ ಫೀಲ್ಡ್. ಈಗ ಅವ್ನ ಕೈ ದುಡ್ಡು ಇಲ್ದಾಗ ಬಿಸ್ನೆಸ್ ಮಾಡ್ಕೊಂತ ಹೋದಾಗ ಅವನಿಗೆ ದುಡ್ಡಿನ ಬೆಲೆ ಗೊತ್ತಾಗ್ಬೇಕು. ಅವಾಗ ಶೇಪ್ ಮಾಡ್ಕೊಂತಾನೆ. ಯೂತ್ಸ್ ಗಳು ಏನ್ ಮಾಡ್ತಾರೆ ಅಂದ್ರೆ ಅವರು ಸ್ವಲ್ಪ ಕೈಯ ದುಡ್ಡಾಗತ್ತ ಆ ಕಡೆ ಈ ಕಡೆ ಚಂಗಾಲೆ ಮಾಡೋದು, ಅಲ್ಲೆಲ್ಲೇ ಡ್ರಿಂಕ್ಸ್ ಮಾಡೋದು, ಮಠ ಹೊಡೆಯೋದು, ಇನ್ನೊಂದು ಖರ್ಚು ಮಾಡೋದು, ಬ್ಯಾಡ್ ಹ್ಯಾಬಿಟ್ಸ್ ಗಳು ಕಲ್ತ್ಕೊಂಡು ಎಲ್ಲಾ ಬ್ಯಾಡ್ ಹ್ಯಾಬಿಟ್ಸ್ ಗಳು ಮೈ ಕುಡ್ಕೆ ಅಂದ್ರೆ ದುಡ್ಡಿರಲ್ಲ, ಹಾಳಾಗಿ ಹೋಗ್ತಾನೆ. ಅಷ್ಟೇ. ಆದ್ರೂ ಲಾಸ್ಟಿಗೆ ನಮ್ಮ ನ್ಯಾಯ ನೀತಿ ಧರ್ಮ ಅನ್ನೋದು ಕಾಪಾಡುತ್ತೆ. ತಾತನಿಗೆ 70 ವರ್ಷ. ನನ್ನ ವಯಸ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 50 ವರ್ಷ ದೊಡ್ಡವರು. ಸೊ ಅವರು ಕೊಟ್ಟಿರೋ ಒಂದೊಂದು ಮಾತುಗಳು ಪ್ರೀಸಿಯಸ್ ಮಾತುಗಳು. ಇದಕ್ಕೆ ನಾವು ಖಂಡಿತವಾಗ ಈ ತಾತ ಏನ್ ಹೇಳ್ತಾರೋ ಅದನ್ನ ಸ್ವಲ್ಪ ಲಿಸನ್ ಮಾಡಿ. ತುಂಬಾ ಭಯ ಪಟ್ಟಿದ ವಿಷಯ ನೀವು ಬಿಸ್ನೆಸ್ ಲಾಸ್ ಆಗಿದಕ್ಕೋಸ್ಕರ. ಹೌದು. ಇವಾಗ ಏನ್ ಅನ್ಸುತ್ತೆ ತಾತ ನಿಮ್ಗೆ? ನೀವು ಆತರ ಬಿಸ್ನೆಸ್ ಮಾಡಿ ಅಷ್ಟು ಟರ್ನ್ ಓವರ್ ಮಾಡಿ ಇವಾಗ ಕಾರ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್ ಕೆಲಸ ಮಾಡ್ತಿದೀನಿ ಅಂದ್ರೆ ಏನ್ ಫೀಲ್ ಮಾಡ್ತೀರಾ? ಏನೋ ಅನ್ಸಲ್ಲ. ಅವಾಗಿದ್ದು ಜೀವನನೇ ಬೇರೆ. ತಾತ ಎಮೋಷನಲ್ ಆಗೋದ್ರು ಕೇಳೋಪಾಟ್ಗೆ. ಯಾಕಂದ್ರೆ ಅವ್ರು ಬಿಸ್ನೆಸ್ ಮಾಡಿ ಟರ್ನ್ ಓವರ್ಗೂ ಮಾಡಿ ಲಕ್ಷಗಳು ಸಂಪಾದಿಸಿ ಎಷ್ಟೋ ಜನಕ್ಕೆ ಲಕ್ಷಗಳು ಕೊಟ್ಟು ಜಮೀನ್ಸ್ ಎಲ್ಲ ತೆಗ್ದಿ ಹಂಗ್ ಬದುಕಿದವರು ಇವತ್ತು ನಾನು ಗಾಡಿ ಪಾರ್ಕಿಂಗು, ಕಾರ್ ಪಾರ್ಕಿಂಗ್ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಅವ್ರಿಗೆ ಆ ಮನಸ್ಥಿತಿ ಹೊಡೆದೋಯ್ತ್ಕಂಡ್ರಿ. ಅಷ್ಟು ಫೀಲ್ ಮಾಡಿ ಹೇಳ್ತಿದ್ದಾರೆ. ನನಗೂ ತುಂಬಾನೇ ಫೀಲ್ ಆಗೋಯ್ತು. ತಾತ ಅವರು ಫುಲ್ ಎಮೋಷನಲ್ ಆಗಿದ್ದಾರೆ. ಏನೇ ಫೀಲ್ ಮಾಡ್ಬೇಡಿ ಬಿಡ್ರಿ ತಾತ. ಮಕ್ಳು ಯಾರನ್ನಿದಾರ? ಅಲ್ಬೇಡ ಮಾತಾತ. ಅಲ್ಬೇಡ ಮಾತಾತ. ನಾನೇನು ಅಲ್ಸ್ಬಿಟ್ನಾ? ಏನೋ ತಪ್ಪಾಗಿ ಕೇಳ್ಬಿಟ್ನ ತಾತ? ಬೇಜಾರಾಗೋಯ್ತಾ? ಎಲ್ಲರ ಲೈಫು ಒಂದೇ ತರ ಇರೋಲ್ಲ ತಾತ. ನೀವ್ ಹೇಳೋದು ನಿಮ್ಮ ಲೈಫ್ ಯಾವತ್ತೂ ನಾವು ಯಾರಿಗೂ ಮೋಸ ಮಾಡಿಲ್ಲ, ಎಲ್ಲರಿಗೂ ಒಳ್ಳೇದೇ ಮಾಡಿದ್ದೀರಿ. ನಮ್ ದೇವ್ರು ಕಾಪಾಡ್ತಾನೆ ಅಂತ ಹೇಳಿದ್ರೆ ಕಾಪಾಡ್ತಾನೆ. ಬನ್ನಿ ತಾತ, ಭಯ ಪಡ್ಬೇಡಿ. ನನಗೊಂಥರ ಬೇಜಾರಾಗೋಯ್ತದ. ಇಲ್ಲಿ ನನಗೆ ತಾತನೇ ಎಮೋಷನ್ ಮಾಡ್ಬಿಟ್ಟು ನೀನು ಅಂತ. ಭಯ ಪಡೋದೇನು ವಿಚಾರ ಇಲ್ಲ. ಕೆಲವು ಘಟನೆಗಳು ಏನೇನೋ ಎದುರಾಗ್ತವೆ. ಪ್ರತಿಯೊಂದು ಘಟನೆಗಳನ್ನ ನಾವು ಎದುರಿಸ್ಕೊಂತ ಬರ್ಬೇಕಷ್ಟೇ ಜೀವನದಲ್ಲಿ. ಬರೀ ನಾವು ಕೆಟ್ಟದರಿಂದ ದೂರ ಇದ್ದು ಒಳ್ಳೇದನ್ನ ಅಷ್ಟೇ ಇದು ಮಾಡ್ಬೇಕು. ಆಮೇಲೆ ಯಾವುದೇ ಜನಗಳಿಗೆ ನಾವು ಬೈದಾಡೋದು, ಇದು ಮಾಡೋದು, ಅದ್ ಯಾವ್ದು ಮಾಡಬಾರ್ದು. ಅದು ನಮಗೆ ಸುತ್ತರ್ಕೊಳ್ಳುತ್ತೆ. ಅದಕ್ಕೆ ನಾವು ಶಾಂತ ಸ್ವಭಾವದಿಂದ ಎಲ್ಲದನ್ನು ನಿಭಾಯಿಸ್ಬೇಕು. ಕಾಲದಲ್ಲಿ ದುಡ್ಡಿಗೆ ಮೋಸ ಮಾಡದೆ ಇರೋರೇ ಯಾರಲ್ಲ. ಎಲ್ಲರೂ ಮೋಸ ಮಾಡೋರೆ ದುಡ್ಡಿಗೋಸ್ಕರ.
ಅವನು ಇನ್ನೊಬ್ಬನ ಏನ್ ಆಗ್ತಾನೆ ಅದು ಅವ್ರಿಗೆ ಲೆಕ್ಕಕ್ಕೆ ಬೇಡ. ಬರಲ್ಲ. ಅವ್ನ್ ನಿನ್ನಿಂದ ಕಿತ್ಕೋಬೇಕು ದುಡ್ಡಿಂದ ಕಿತ್ಕೋಬೇಕು ಫಸ್ಟ್. ಕಿತ್ಕೋಬೇಕು, ಅವನ್ನ ಬೀದಿ ತರ್ಬೇಕು. ಇದು ಮನಸ್ಥಿತಿಗಳು ಬಹಳ ಜನಗಳಲ್ಲಿ ಇರುತ್ತೆ. ಅವನ್ನ ಏನೇ ಬೆಳೆಯಕ್ ಹೋದ್ರು, ನೀನ್ ಏನೋ ಬಿಸ್ನೆಸ್ ಮಾಡಿ ಏನೋ ಬೆಳಿತಾ ಇರ್ತೀಯ ಅನ್ನೋ ಕಾಲಿಡ್ದ ಇಳಿಯರು ಬಹಳ ಜನ ಇರ್ತಾರೆ. ನಿನ್ನ ಸ್ನೇಹಿತರಲ್ಲೇ ಇರ್ತಾರೆ, ಬಂಧು ಬಳಗದಲ್ಲೇ ಇರ್ತಾರೆ. ಅವನು ಬಹಳ ಇದು ಮಾಡೋದಕ್ಕ ಅವಾಗ ಏನ್ ಮಾಡ್ತಾರೆ, ದಾರಿ ತಪ್ಸಕ್ಕೆ ಭಾರಿ ಪ್ರಯತ್ನ ಮಾಡ್ತಾರೆ. ನೇಸಾಗ ಹಂಗೆ ನಿನ್ ತಲೆ ಮೇಲೆ ಕೈ ಹೇಳ್ದ, ನೀನ್ ಭಾರಿ ಚೆನ್ನಾಗ್ ಮಾಡ್ತಾ ಇದ್ದೆ, ನೀನ್ ಹಂಗೆ ಹಿಂಗೆ ನಿನ್ನಂಗೆ ಯಾರು ಅಲ್ಲ, ಹಂಗೆ ಹಿಂಗೆ ಅಂದು ನಿನಗೆ ಒಟ್ಟು ಏನೋ ಒಂದ್ ಮಾಡ್ತಾರೆ. ನೇಸ ತಗಂದು ಅವ್ರು ಹೇಳಿದ ಮಾತುಗಳನ್ನ ನಿಮ್ಗೆ ನಂಬ ಹಾಗೆ ಮಾಡ್ತಾರೆ ಫಸ್ಟ್. ಆಮೇಲೆ ಎಲ್ಲ ಕೇಳ್ತಾ ಇರ್ತಾರೆ. ಅದಕ್ಕೆ ದುಡ್ಡಿಗೋಸ್ಕರ ಅಣ್ಣ ತಮ್ಮ ಬಂಧು ಬಳಗ ಅಕ್ಕ ತಂಗಿ ಎಲ್ಲರೂ ದುಡ್ಡು ಕಿತ್ಕೊಳ್ಳಾರೆ. ನಿನ್ನ ಹತ್ರ ಇದ್ರೆ, ಈಗ ನಿನ್ನ ಹತ್ರ ಇಲ್ಲ ಅಂದ್ರೆ ಅವನ ಹತ್ರ ಏನಲ್ಲಿ ಬಿಡ, ಅವನ ಹತ್ರ ಏನ್ ಹೋಗ್ತೀಯ ಅಂತಾರೆ. ಅದಕ್ಕೆ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ, ಬಿಸ್ನೆಸ್ ಮಾಡ್ಬೇಕಾದ್ರೆ ಬಂದದ್ದನ್ನ ನಾವ್ ಫಸ್ಟ್ ಸ್ವಲ್ಪ ಸೇವ್ ಮಾಡ್ಕೊಂತ ಹೋಗ್ಬೇಕು. ಹಂಗ ಈಗ ಒಂದ್ 2 ಲಕ್ಷ ನಮಗೆ ಆದಾಯ ಆಯ್ತು ಈ ವರ್ಷದಲ್ಲಿ ಅಂದ್ರೆ ಅದನ್ನ ಸೇವ್ ಮಾಡಿ ನಿಮ್ಮ ಅಮೌಂಟ್ ಇರೋದ್ರಲ್ಲೇ ಮತ್ತೆ ಬಿಸ್ನೆಸ್ ಮಾಡ್ತಾ ಇರ್ಬೇಕು. ಎಲ್ಲ ಬಿಸ್ನೆಸ್ನೆಲ್ಲ ಲಾಭರೇ, ಆದ್ರೆ ಒಂದು ನಿಗಾ ವಹಿಸಿ ಶ್ರಮ ವಹಿಸಿ ಅದ್ ನಮ್ದು ಅಂತ ತಿಳ್ಕೊಂಡು ಮಾಡ್ಬೇಕಷ್ಟೆ, ಇನ್ನೇನಲ್ಲ. ಆಮೇಲೆ ಇಲ್ಲಿ ನೋಡು, ಅಣ್ಣ ತಮ್ಮಗಳು ಸಾಕಷ್ಟು ಇದ್ದಾರೆ. ನಮ್ಮ ಇದ್ರಲ್ಲೇ ಎಲ್ಲಾ ಕೋಟ್ಯಾಧೀಶರು 30 ವರ್ಷದಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಅವನ ಹೆಸರಿಗೆ ನಾನ್ ಜಮೀನ್ ಮಾಡಿಕೊಟ್ಟು ನನ್ನ ಹೆಸರನ್ನೇಗಳದ. ಇಲ್ಲೊಂದಿಷ್ಟು ಸಾಲ ಆದಾಗ ಯಾರು ಬರ್ಲಿಲ್ಲ, ಅವಾಗ ಯಾರು ಇಲ್ಲ, ಸುಮ್ನೆ ಹಂಗೆ ಮಾತಾಡ್ತಾರ ಅಷ್ಟೇ ಬಾಯಾಗೆ. ನಾವ್ ಚೆನ್ನಾಗಿದ್ದ ನಮ್ ತಾಗ ಎಲ್ಲದನ್ನ ಕಿತ್ಕೊಂಡ್ಬಿಟ್ರು, ಬರೆಗೆ ಆದಾಗ ಯಾರು ಇಲ್ಲ. ನಾವು ಚೆನ್ನಾಗಿದ್ದಾಗ ಎಲ್ಲ ಬಂಧು ಬಳಗ ಎಲ್ಲ ಬರ್ತಾರೆ. ಹೌದು, ನೀವು ಏನಿಲ್ಲ ಅಂದ್ರೆ ಯಾರು ಎಲ್ಲಿದ್ದಾರೆ ಅಂತ ಕೂಡ ಮೂಸ್ ನೋಡಲ್ಲ. ಹೌದು, ಅದು ಇವತ್ತಿನ ಕಲಿಯುಗದಲ್ಲಿ ಅದು ಭಾರಿ ಇದೆ. ಅದು ಏನಾಕತಿ ಅಂದ್ರೆ ಇನ್ನೊಬ್ಬರನ್ನ ಹಳ್ಳಿಗಳಾಗೆಲ್ಲ ಅಸೂಯೆ ಅಸಮಾಧಾನಗಳು ಜಾಸ್ತಿ. ನೀನೇನೋ ಒಂದು ಫ್ಯಾಮಿಲಿ ಒಳಗೆ ನೀನೇನೋ ಬುದ್ಧಿವಂತಿಕೆಯಿಂದ ನಾವು ಬೆಳಿಬೇಕು, ಒಳ್ಳೆ ಹೆಸರು ತಗೋಬೇಕು, ಒಂದು ಬರೀ ಸರ್ಕಾರನೇ ಎಲ್ಲರಿಗೆ ಕೆಲಸ ಕೊಡಕ್ಕಾಗಲ್ಲ. ನಾವು ಹುಡುಕಬೇಕು, ನಮ್ ಕೈಲಿ ಏನಾಗುತ್ತೋ ಅದನ್ನ ಬಿಸ್ನೆಸ್ ಮಾಡ್ಬೇಕು, ಸ್ಟಾರ್ಟ್ ಮಾಡ್ಬೇಕು ಸಣ್ಣದಾಗೆ. ಒಂದ್ ಯಾವ್ದೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಇವತ್ತು ಸಣ್ಣದಾಗ ಮಾಡಿ ನಾಳೆ ಅದನ್ನೇ ದೊಡ್ಡದು ಮಾಡ್ಕೊಂತ ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ಆದ್ರೆ ಶ್ರಮ ವಹಿಸ್ಬೇಕಷ್ಟೇ. ಓಕೆ ತಾತ, ಸರಿ ತಾತ, ತುಂಬಾ ಸಂತೋಷ. ನಾನು ಜೀವನದಾಗ ಸ್ವಲ್ಪ ಬುದ್ಧಿ ತಳ್ಕೊಂತ ಇದ್ದೀನಿ ನಿಮ್ಮ ಹತ್ರ ಕೇಳಿ. ಸೊ ತುಂಬಾ ಒಳ್ಳೆ ವಿಷಯದಲ್ಲಿದ್ದೀರಾ. ಈ ವಿಡಿಯೋ ನಿಂಕ ನನ್ನಂತವ್ರು ಎಷ್ಟು ಜನ ನೋಡ್ತಾರೋ ಎಲ್ಲಾರು ನಿಮ್ನಿಕ ಒಳ್ಳೆ ತರ ತಿದ್ಕೊಂತಾರೆ, ಒಳ್ಳೆ ಬುದ್ಧಿ ಕಲ್ಕೊಂತಾರೆ ಅಂತ ನಾನು ನಂಬ್ತಾ ಇದ್ದೀನಿ. ಈ ವಿಡಿಯೋ ನಿಂಕ ಜೈ ಹಿಂದ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ. ಜೈ ಹಿಂದ್.